ನಾನು ನಂಬೆ ಮರುಕವನ್ನು ತ್ಯಜಿಸು ನಿನ್ನ ಭಾಗ್ಯವು ಏನೆಂಬೆ ಮರುಕವನ್ನು ತ್ಯಜಿಸು ನಿನ್ನ ಭಾಗ್ಯವ ಏನೆಂಬೆ ಸುರನಾಡಿನಿ ಕುಂಭಮಣಿ ನಾನು ತಂದೆ ಮರುಕವನ್ನು ತ್ಯಜಿಸು ನಿನ್ನ ಭಾಗ್ಯವು ಏನೆಂಬೆ ಪುರವೀಥಿ ಸೌಕರ್ಯ ಸಕಲ ಸಂಪದವಿವೆ ಪುರವೀಥಿ ಸೌಕರ್ಯ ಸಕಲ ಸಂಪದವಿವೆ ಮರಕತಾದಿರ ಖಚಿತ ಭವನ ರಚಿಸುವೆ ಮರಕತಾದಿರ ಖಚಿತ ಭವನ ರಚಿಸುವೆ ನಿಮ್ಮಲ್ಲಿ ಏನೂ ಇಲ್ಲ, ಹೆಣ್ಣನ್ನು ಸಾಕುವುದಾದ್ರೂ ಹೇಗೆ? ಒಂದು ಕೆಲಸ ಮಾಡಿ, ವರದಕ್ಷಿಣೆ ತಕೊಂಡ್ರೆ ಆಯ್ತಪ್ಪ. ಹೆಣ್ಣು ತಂದಂತಹ ವಸ್ತುವಿನಿಂದ ಒಬ್ಬ ಬದುಕನ್ನು ಸಾಗಿಸ್ತಾನೆ. ಅವ ಗಂಡ ಅಲ್ಲ, ಬರೇ ಷಂಡ, ಅವ ಬಂಡ. ಮನೆ ಇಲ್ಲ ಅಂತ ಯೋಚನೆ ಮಾಡಿಕೊಳ್ಳೋದು ಬೇಡ, ಮನೆಯ ಅಳಿ ಆದ್ರೆ ಸರಿಯಪ್ಪ. ಹಾಗೆ ಒಂದು ವೇಳೆ ನೀವು ತಗೊಳ್ಳಿಲ್ಲ ಅಂತ ಆದ್ರೆ ಹೇಳಿದ್ದು ನಾನು ವಾಡಿಕೆಯಲ್ಲಿ ಒಂದು ಅಮೌಂಟ್ ಹಾಗೆ ವರದಕ್ಷಿಣೆ ತಗೊಳ್ಳದೇ ಮದುವೆ ಆಗಿದ್ದಂತ ಅದು ಆದರ್ಶ ಅಂತ ಹೇಳುವುದಿಲ್ಲ. ಆ ಗಂಡಿನಲ್ಲಿ ಏನೋ ಲೋಪ ಉಂಟು, ಹಾಗಾಗಿ ಅವ ತಗೊಳ್ಳಿಲ್ಲ ಅಂತ ಹೇಳ್ತಾರೆ. ಏನೇ ಹೇಳಿ, ಯಾವ ಅಪವಾದಕ್ಕೂ ನಾನು ಅಂಜುವುದಿಲ್ಲ. ಹಾಗೆ ಅಂತ ನಿನ್ನನ್ನು ಸುಖವಾಗಿ ನನ್ನ ಜೊತೆಯಾಗಿ ಬದುಕು ಸಾಗಿಸುವುದಕ್ಕೆ ಎಲ್ಲವನ್ನು ನೀಡುವುದಕ್ಕೆ ನನ್ನಿಂದ ಸಾಧ್ಯ ಇಲ್ಲ ಅಂತ ಬೇಡಪ್ಪ. ನಾನು ಅದಕ್ಕಾಗಿಯೇ ಹೇಳಿದ್ದು, ಈಗ ನಿಮ್ಮಲ್ಲಿ ಏನೂ ಇಲ್ಲ ಅಂತ ನೀವು ಯೋಚನೆ ಮಾಡಿಕೊಳ್ಳುವುದು ಬೇಡ. ನಾನು ನಿಮ್ಮವಳಾದ್ರೆ ನನ್ನದೆಲ್ಲವೂ ನಿಮ್ಮದೇ ಆಗಿರ್ತದೆಯಲ್ಲ ಅಂತ. ನೀನು ಯಾರು? ನಾನು ನಂಬೆ. ನಿಜವಾಗಿ ನಾನು ರಂಭೆಯೇ. ಅದಲ್ಲ, ನಿಗ್ರಹ ಅನುಗ್ರಹ ಶಕ್ತಿಯನ್ನು ಹೊಂದಿಕೊಂಡವಳು ನಾನಾಗಿದ್ದೇನೆ. ನಾನು ನಿಮ್ಮ ಹೆಂಡತಿ ಆದ್ರೆ ನಾನು ನಿಮ್ಮವಳೇ ಆಗಿರ್ತೇನೆ, ಹೊರಗಿನವಳಲ್ಲವಲ್ಲ. ಆದ್ರಿಂದ ನನ್ನದೇ ಏನು ಇರ್ತದೆಯೋ ಅದೆಲ್ಲವೂ ನಿಮ್ಮದೇ ಆಗಿರ್ತದೆ. ಆದ್ರಿಂದ ನೀವ್ ಯಾಕೆ ಯೋಚನೆ ಮಾಡಿಕೊಳ್ಬೇಕು ನನ್ನಲ್ಲಿ ಏನು ಇಲ್ಲ ಅಂತ? ನೀನು ನೆಲ ಮುಟ್ಟುವುದಿಲ್ಲ, ಕಣ್ಣು ಮುಚ್ಚುವುದಿಲ್ಲ, ನಿನ್ನ ದೇಹ ಬೆವರುವುದೂ ಇಲ್ಲ, ಸೌಂದರ್ಯವತಿ ನೀನು. ಶಿವನಲ್ಲಿ ನಾನು ಕೇಳಿದ್ದು ರಂಭೆ ಅಂತ ಹೆಣ್ಣನ್ನು ಕೇಳಿದ್ದಲ್ಲ, ರಂಭೆ ಅಂತ ಹೆಣ್ಣು. ರಂಭೆ ಅಂತ ಹೆಣ್ಣು ಇನ್ನೊಬ್ಬಳಿರುವುದಕ್ಕೆ ಸಾಧ್ಯವೇ? ರಂಭೆಗೆ ರಂಭೆಯೇ ಸಾಟಿ. ಆದ್ದರಿಂದ ದೇವರು ರಂಭೆಯನ್ನೇ ಕಳುಹಿಸಿಕೊಟ್ಟಿದ್ದಾರೆ. ದೇವರು ನನ್ನ ಇಷ್ಟವನ್ನು ಕೈಗೂಡಿಸುವುದಕ್ಕೋಸ್ಕರ ನಿನ್ನನ್ನೇ ಕಳುಹಿಸಿಕೊಟ್ಟಿದ್ದೀನಿ. ವಿಶ್ವಾಸ ಬಂತ? ನೀನು ರಂಭೆ. ಹಾಗಿದ್ರೆ ನಾನು ಕೇಳಿದ್ದನ್ನೆಲ್ಲ ನೀನು ನೀಡುವುದು ನಿಜ ತಾನೆ? ನಿಮಗೆ ಏನು ಬೇಕು ಹೇಳಿ, ನಿಮಗೆ ವಿಶ್ವಾಸ ಬಂದ ಹಾಗೂ ಆಗ್ತದೆ, ಅದನ್ನು ನೀವು ಪಡೆದುಕೊಂಡ ಹಾಗೂ ಆಗ್ತದೆ. ಹೌದು. ಈಗ ನಿಮಗೆ ಏನು ತೋರಿಸಿಕೊಳ್ಬೇಕು? ಮದುವೆ ಆದ ಮೇಲೆ ಉಳಿಯುವುದಕ್ಕೆ ಒಂದು ದಿವ್ಯ ಸೌಧ ಬೇಕು, ಬಿಡುವ ಅರಮನೆ ಬೇಕು. ಹೌದಲ್ಲ? ಅಷ್ಟೇ ತಾನೇ. ದಟ್ಟವಾದ ಕಾಡಿದು ಒಂದು ನಗರ ನಿರ್ಮಾಣ ಮಾಡು. ಕಣ್ಮುಚ್ಚಿ, ಒಳಗೆ ಸಿದ್ಧವಾಗಿರ್ತದೆ ನೋಡಿ. ನೋಡಿ, ಎಷ್ಟು ಭವ್ಯವಾದ ದಿವ್ಯವಾದ ಎಂತಹ ಅರಮನೆ ಇದು.